ಇಂದು ಬಾಂಗ್ಲಾದಲ್ಲಿ ಮಧ್ಯಂತರ ಸರ್ಕಾರ ರಚನೆ ಆಗೋ ಸಾಧ್ಯತೆ ಇದೆ. ಬಾಂಗ್ಲಾದ ಮಿಲಿಟರಿಯಿಂದ ಮಧ್ಯಂತರ ಸರ್ಕಾರ ರಚನೆಯಾಗೋ ಸಾಧ್ಯತೆ ಇದೆ. ಮಾಜಿ ಪ್ರಧಾನಿ ಖಾಲಿದಾ ಜಿಯಾ ಜೈಲಿಂದ ಬಿಡುಗಡೆಯಾಗಿದ್ದಾರೆ. ನಿನ್ನೆ ಬಾಂಗ್ಲಾ ಅಧ್ಯಕ್ಷರಿಂದ ಖಾಲಿದಾ ಬಿಡುಗಡೆಗೆ ಆದೇಶ ಹೊರಡಿಸಲಾಗಿತ್ತು. ಖಾಲಿದಾ ಜಿಯಾ ಬಾಂಗ್ಲಾದ ಪ್ರಧಾನಿಯಾಗುವಂತ ಸಾಧ್ಯತೆ ಇದೆ. ಮಧ್ಯಂತರ ಸರ್ಕಾರದಲ್ಲಿ ಅವಾಮಿ ಲೀಗ್ ನಾಯಕರಿಗೆ ಯಾವುದೇ ರೀತಿ ಸ್ಥಾನ ಇರೋದಿಲ್ಲ. ಬೇರೆ ಬೇರೆ ಪಕ್ಷಗಳ ನಾಯಕರನ್ನ ಒಳಗೊಂಡ ಸರ್ಕಾರ ರಚನೆ ಆಗುತ್ತೆ. ಜಗದೀಶ್, ಬಾಂಗ್ಲಾದೇಶದಲ್ಲಿ ನಿರ್ಮಾಣ ಆಗಿರೋ ಪರಿಸ್ಥಿತಿ ಬಗ್ಗೆ ಹೇಳ್ತಾ ಇದ್ರಿ. ಸದ್ಯ ಅತಂತ್ರ ಸ್ಥಿತಿ ಇದೆ ಈಗ ಅಲ್ಲಿ. ಇವತ್ತು ಸರ್ಕಾರ ರಚನೆಯ ಸಾಧ್ಯತೆ ಇದೆಯಾ? ಹೌದು ಅಂತಾದ್ರೆ ಯಾವ ರೀತಿ ಮತ್ತೆ ಯಾರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಬಹುದು? ವಿಜಯ್, ಈಗಾಗಲೇ ಬಾಂಗ್ಲಾದಲ್ಲಿ ಹೊಸ ಸರ್ಕಾರದ ರಚನೆ ಬಹಳಷ್ಟು ವೇಗವಾಗಿ ಏನೋ ನಡೀತಾ ಇರುವಂಥದ್ದು. ಕಾರಣ ಏನು ಅಂತಂದ್ರೆ, ಒಂದು ವೇಳೆ ಹೊಸ ಸರ್ಕಾರ ಅಂದ್ರೆ ಮಧ್ಯಂತರ ಸರ್ಕಾರ ರಚನೆ ಮಾಡಿಲ್ಲ ಅಂದ್ರೆ ಉದ್ವಿಗ್ನರ ಪರಿಸ್ಥಿತಿ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಮತ್ತೆ ಅದರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ದೇಶಕ್ಕೆ ತೊಂದರೆ ಆಗಲಿದೆ ಅನ್ನುವಂಥದ್ದು ಸಹಿತ ದೊಡ್ಡ ಮಟ್ಟದಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಇದರಲ್ಲಿ ಮಿಲಿಟರಿ ಏನೋ ಇಂಟರ್ಫಿಯರೆನ್ಸ್ ಆಗಿರುವಂತಹ ಕಾರಣಕ್ಕಾಗಿ ಮಧ್ಯಂತರ ಸರ್ಕಾರ ರಚನೆಯ ಕೂಗನ್ನ ನಿನ್ನೆನೆ ಹೇಳಲಾಗಿದೆ. ಅಂದ್ರೆ ನಾವು ಮಧ್ಯಂತರ ಸರ್ಕಾರವನ್ನ ರಚನೆ ಮಾಡ್ತೀವಿ, ಇವತ್ತು ಬಹುತೇಕ ಅದರ ಸರ್ಕಾರದ ರಚನೆಯ ಸಂಪೂರ್ಣ ರೂಪುರೇಷ ಹೊರಗಡೆ ಬರಲಿದೆ ಅನ್ನುವಂತಹ ಮಾಹಿತಿಯನ್ನ ಗೊತ್ತಾಗ್ತಾ ಇರುವಂತದ್ದು. ಈ ಕಾರಣಕ್ಕಾಗಿ ಹಾಗಾದ್ರೆ ಸರ್ಕಾರದ ಭಾಗವಾಗಿ ಆಗಿರುತ್ತಾರೆ. ಮತ್ತೆ ಈ ಸರ್ಕಾರ ಹಿಂದೆ ಬಂದಿರುವಂತದ್ದು ಯಾವಾಗ ಅಂತ ನೋಡ್ತಾ ಹೋದ್ರೆ, ಈ ಹಿಂದೆ ಜನವರಿ ತಿಂಗಳಲ್ಲಿ ಹೊಸ ಸರ್ಕಾರ ರಚನೆ ಆಗಿತ್ತು. ಆವಾಗ ಏನಂತಂದ್ರೆ ಪ್ರಧಾನಿಯಾಗಿ ಏನಂದ್ರೆ ಆಯ್ಕೆ ಆಗಿದ್ರು. ಈಗ ಆ ಒಂದು ಸರ್ಕಾರದ ಸಂಪೂರ್ಣವಾಗಿ ವಿಸರ್ಜನೆ ಮಾಡಿರುವಂತದ್ದು. ಈಗ ಹೊಸ ಸರ್ಕಾರದಲ್ಲೂ ಸಹಿತ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಅಮಾಮಿ ಅವರ ಪಕ್ಷ, ಅಮಾಮಿ ಲೀಗ್ ಅವರ ಪಕ್ಷದ ಸದಸ್ಯರ ಯಾರೂ ಸಹಿತ ಇರಬಾರ್ದು ಅನ್ನುವಂತಹ ವಿಚಾರವನ್ನು ಹೇಳಲಾಗ್ತಾ ಇದೆ. ಮತ್ತೆ ಅದೇ ರೀತಿಯಾಗಿ ವಿಪಕ್ಷದ ಎಲ್ಲಾ ಪಕ್ಷದ ನಾಯಕಗಳು ಕೂತ್ಕೊಂಡು ಹೊಸ ಸರ್ಕಾರ ರಚನೆಯನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಿದ್ದಾರೆ. ಅದಕ್ಕೆ ಬೇಕಾಗಿರೋ ಹಾಗೆ ಈಗಾಗಲೇ ಅಲ್ಲಿ ಏನಂದ್ರೆ ಮಾಜಿ ಪ್ರಧಾನಿಯಾಗಿರ್ತಕ್ಕಂತಹ ಖಾಲಿದಾ ಜಿಯಾ ಅವರೇನು ಜೈಲಿನಲ್ಲಿ ಇದ್ರಲ್ಲ, ಆ ಜೈಲಿನಲ್ಲಿ ಇರುವಂತವ್ರನ್ನ ನಿನ್ನೆ ತಡರಾತ್ರಿನೇ ಅವ್ರನ್ನ ಬಿಡುಗಡೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಈಗ ಅವರೇ ಮತ್ತೆ ಮುಂದಿನ ಪ್ರಧಾನಿ ಆಗ್ತಾರೆ ಅನ್ನುವಂತಹ ಮಾಹಿತಿಯು ಸಹಿತ ಗೊತ್ತಾಗ್ತಾ ಇದೆ. ಯಾಕಂದ್ರೆ ರಾಜಕೀಯ ವಿಚಾರವಾಗಿ ನೋಡ್ತಾ ಹೋದ್ರೆ ಈಗಾಗಲೇ ಅಮಾಮಿ ಲೀಗ್ನ ಎಲ್ಲಾ ನಾಯಕರುಗಳ ಮನೆಗಳನ್ನ ಏನಂತಂದ್ರೆ ವಿರೋಧವನ್ನ ಏನೋ ಪ್ರತಿಭಟನೆಯಲ್ಲಿ ಏನಂದ್ರೆ ಮನೆಗಳನ್ನ ಸುಟ್ಟಿರುವಂತದ್ದಾಗಿರ್ಬೋದು, ಅಥವಾ ಏನಂದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರದ ಭಾಗವಾಗಿ ಅವ್ರು ಇರಬಾರ್ದು ಅನ್ನುವಂತಹ ಸಂದೇಶ ಏನು ಅಲ್ಲಿರುವಂತಹ ಜನರು ಕೊಡ್ತಾ ಇದಾರಲ್ಲ, ಆ ರೀತಿಯಲ್ಲೇ ಇವತ್ತು ಅಮಾಮಿ ಲೀಗ್ನ ಯಾವೊಬ್ಬ ನಾಯಕರುಗಳನ್ನು ಸಹಿತ ಅಲ್ಲಿ ಇಟ್ಕೊಳ್ಳೋದಕ್ಕೆ, ಸರ್ಕಾರದ ಭಾಗವಾಗಿ ಇಟ್ಕೊಳ್ಳೋದಕ್ಕೆ ಏನಂದ್ರೆ ಮಿಲಿಟರಿ ಒಪ್ಕೊಳ್ತಾ ಇಲ್ಲ. ಹಾಗಾಗಿ ಇವತ್ತು ಬಹುತೇಕ ವಿಪಕ್ಷದ ಎಲ್ಲಾ ನಾಯಕರುಗಳ ಕೂತ್ಕೊಂಡು ಹೊಸ ಸರ್ಕಾರವನ್ನ ರಚನೆ, ಮಧ್ಯಂತರ ಸರ್ಕಾರವನ್ನ ರಚನೆಯನ್ನ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.